ನನ್ನ ಹೆಸರು ಮಂಜುಳಾ ಪಿ ಅಂತೇಳಿ. 18 ವರ್ಷಗಳ ಅನುಭವವನ್ನು ವಕೀಲ ವೃತ್ತಿಯಲ್ಲಿ ನಾನು ಪಡೆದಿದ್ದೇನೆ. ನನ್ನ ಗುರುಗಳಾದ HP ಲೀಲಾಧರ್ ಅಂತ ಅವ್ರ ಗರಡಿಯಲ್ಲಿ ನಾನು 10 ವರ್ಷಗಳ ಕಾಲ ಜೂನಿಯರ್ ಆಗಿ ಕೆಲಸ ಮಾಡಿದ್ದೇನೆ. ಹಾಗೆ ಈಗ ಒಟ್ಟಾರೆ ಅದನ್ನು ನನಗೆ 18 ವರ್ಷಗಳ ಅನುಭವ ಇದೆ. ಆಗಿ ವಕೀಲ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಾನು ವಕೀಲರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ. ನನ್ನ ಪ್ರೊಫೆಷನ್ಗೆ ಬಂದಾಗಿಂದ ವಕೀಲರನ್ನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ವಕೀಲರ ಸ್ನೇಹಿತರಿಲ್ಲ. ಎಲ್ಲರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದೀನಿ. ಅವರ ಪ್ರತಿಯೊಂದು ಕಷ್ಟ ಸುಖಗಳಲ್ಲೂ ನಾನು ಭಾಗಿಯಾಗಿದ್ದೀನಿ. ಯಾವುದೇ ಒಂದು ತೊಂದರೆ ಆದ್ರೂ ವಕೀಲರ ಜೊತೆ ನಾನು ಸಹಕಾರ ಕೊಟ್ಟಿದ್ದೇನೆ. ಹಾಗೆ ವಕೀಲರಿಗೆ ಪರವಾಗಿ ಎಷ್ಟೊಂದು ಪ್ರೊಟೆಸ್ಟಲ್ಲಿ ಭಾಗವಹಿಸಿದ್ದೇನೆ. ಎಷ್ಟೊಂದು ಸ್ಟೇಷನ್ಗಳಲ್ಲಿ ನಮ್ಮ ವಕೀಲರ ಬಗ್ಗೆ ಏನೇ ಕಷ್ಟ ಸುಖ ಆದ್ರೂ ಅವ್ರ ಜೊತೆಗೆ ನಿಂತ್ಕೊಂಡಿದ್ದೀನಿ, ಕೆಲಸ ಮಾಡಿದ್ದೇನೆ. ಅವ್ರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಅದರಿಂದ ನಾನು ಈಗ ಮುಂಬರುವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ಸೀರಿಯಲ್ ನಂಬರು 65. ಅದರಿಂದ ನನ್ನ ಕಾಂಟ್ರಿಬ್ಯೂಷನ್ ವಕೀಲರಿಗೆ ಇದು ಇರೋದ್ರಿಂದ ಕಾರಣದಿಂದ ನನಗೆ ಒಂದು ಹೆಚ್ಚಿನ ಮತಗಳನ್ನ ಕೊಟ್ಟು ನಾನು ಜಯಶಾಲಿಯನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದರಿಂದ ನಾನು ಕರ್ನಾಟಕ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ಹೆಚ್ಚಿನ ಮತಗಳನ್ನು ನೀಡುವುದರ ಮೂಲಕ ನನಗೆ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಕಳಕಳಿ ಮನವಿ ಮಾಡ್ತೇನೆ. ಬಹಳಷ್ಟು ಜನ ಆಲ್ರೆಡಿ ಚುನಾವಣೆ ನಿಂತಿದ್ದಾರೆ. ನಿಮ್ಮ ವಿಶೇಷವಾದ ಕೊಡುಗೆಗಳೇನು? ನನಗೆ ಕಾಂಟ್ರಿಬ್ಯೂಷನ್ ನಾನು ವಕೀಲರಿಗೆ ತುಂಬ ಕೊಟ್ಟಿದ್ದೀನಿ. ಒಂದೊಂದಾಗಿ ಹೇಳ್ಬೇಕು ಅಂತಂದರೆ, ಈಗ ಮೀಡಿಯಾದವ್ರಿಗೆ, ಪೊಲೀಸವ್ರಿಗೆ ಈಗ ಗಲಾಟೆ ಆದಾಗ ನಾನು ಅಂತ ಪ್ರೊಟೆಸ್ಟಲ್ಲಿ ಭಾಗವಹಿಸಿದ್ದೇನೆ ವಕೀಲರಿಗಾಗಿ. ಹಾಗೆ ಒಬ್ಬರು ಬಾಲಕೃಷ್ಣ ಅಂತ, ಅವ್ರಿಗೆ ಪೊಲೀಸವರು ಹೊಡೆದು ಎಲ್ಲ ಗಲಾಟೆ ಮಾಡಿದ್ರು. ಅವರ ಪರವಾಗಿ ನಾನು ಧ್ವನಿ ಎತ್ತಿ ಪ್ರೊಟೆಸ್ಟಲ್ಲಿ ನಾನು ಭಾಗವಹಿಸಿದ್ದೇನೆ. ಹಾಗೆ ಜೀವ ಅಂತ ಒಂದು ವಕೀಲ, ಅವರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಪ್ರತಿಯೊಂದು ವಕೀಲರಿಗೆ ಇಂಡಿಪೆಂಡೆಂಟ್ ಆಗಿ ಯಾರೇ ಬಂದು ನನ್ನ ಹತ್ರ ಏನೇ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅವ್ರ ಜೊತೆ ಕೈ ಜೋಡಿಸಿದ್ದೇನೆ. ಈ ಎಲ್ಲ ಕಾರಣಗಳನ್ನ ಪರಿಗಣಿಸಿ ನಾನು ಇನ್ನು ಮುಂದೆ ಸೇವೆ ಮಾಡೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಇಡ್ತಾ ಇದ್ದೇನೆ. ಹೆಚ್ಚಿನ ಮತಗಳಿಂದ ನನ್ನನ್ನು ಆಯ್ಕೆ ಮಾಡಿದ್ದಲ್ಲಿ ನಿಮ್ಮ ಸೇವೆಗೆ ಸದಾ ಸಿದ್ಧ ಇರ್ತೇನೆ ಅಂತ ಭರವಸೆ ಕೊಡ್ತಾ ನಾನು ಮತಯಾಚನೆ ಮಾಡ್ತಾ ಇದ್ದೀನಿ. ಮೇಡಮ್, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಏನಿದೆ, ಈ ವಕೀಲ ಪರಿಷತ್ತಲ್ಲಿ ಪುರುಷ ಪ್ರಾಧಾನ್ಯತೆ ಇದ್ರೆ ಮಾತ್ರನೇ ನೀವು ಸವಾಲಿನ ಒಂದು ಈ ಜವಾಬ್ದಾರಿ ನಿಭಾಯಿಸಕ್ಕಾಗತ್ತೆ ಅಂತ ಹೇಳ್ತಾರೆ. ನೀವು ಒಬ್ಬ ಮಹಿಳೆಯಾಗಿ ಸಮರ್ಥವಾಗಿ ಇದರಲ್ಲಿ ಗೆಲ್ತೀರಿ, ಮತ್ತೆ ಗೆದ್ದ ನಂತರ ಅದೇ ಸಮರ್ಥತೆಯಿಂದ ನಿಭಾಯಿಸ್ತೀರಿ ಅಂತ ನಂಬಿಕೆ ಇದೆ? ಖಂಡಿತ ನಂಬಿಕೆ ಇದೆ ಸರ್. ಯಾಕಂತಂದ್ರೆ ಹೆಣ್ಣು ಮಕ್ಕಳು ಯಾವ ರಂಗದಲ್ಲಿಲ್ಲ, ಎಲ್ಲಾ ರಂಗದಲ್ಲೂ ಇದ್ದಾರೆ ಹೆಣ್ಮಕ್ಳು. ಈಗ ರಾಷ್ಟ್ರಪತಿನೂ ಹೆಣ್ಮಗಳೇ ಒಬ್ರು. ಅದರಿಂದ ನಮ್ಗೆ ಯಾವುದೇ ರೀತಿ ಗಂಡಸರು ಮಧ್ಯದಲ್ಲಿ ನಾವು ಹೋರಾಡ್ತೀವಿ ಅನ್ನೋ ಭಯ ಏನಿಲ್ಲ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನೋದೊಂದು ಭರವಸೆ ಇದೆ. ಹಾಗೂ ಪ್ರಾಮಾಣಿಕತೆಗೆ ಬೆಲೆ ಇದೆ ಅಂದ್ಕೊಂಡು ಲೇಡೀಸ್ಗೆ ಏನಾದರೂ ಒಂದು ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಲೇಡೀಸ್ ಕಂಟೆಸ್ಟೆಂಟ್ಸ್ ಜಾಸ್ತಿ ಆಗ್ತಾರೆ. ನಮ್ಮ ಮೂಲಕ ಆದ್ರೂ ಇನ್ಮೇಲೆ ಲೇಡೀಸ್ಗಳು ಈ ಮತಯಾಚನೆಗೆ ಬರ್ತಾರೆ ಹಾಗೂ ಎಲ್ಲ ರಂಗದಲ್ಲೂ ಇರ್ತಾರೆ. ಈ ರಂಗದಲ್ಲಿ ಈಗ ಬಾರ್ ಕೌನ್ಸಿಲಲ್ಲಿ ಇಲ್ಲಿವರೆಗೂ ಯಾವುದೇ ಹೆಣ್ಣುಮಗಳು ಒಬ್ಬಳು ಸೆಲೆಕ್ಟ್ ಆಗಿಲ್ಲ. ಈ ಸರಿ ನಮ್ಮನ್ನೇನಾದರೂ ನೀವು ಆಯ್ಕೆ ಮಾಡಿದ್ದೆ ಅಲ್ಲಿ ಹೆಣ್ಣುಮಕ್ಳದ್ದು ಬಲಾಬಲಗಳು ಏನಿದೆ ಅನ್ನೋದನ್ನು ನಾವು ಪ್ರೂವ್ ಮಾಡ್ತೀವಿ. ಒಂದು ಅವಕಾಶ ಕೊಡ್ತಾರೆ ನಮ್ಮ ವಕೀಲರು. ಈ ಸರಿ 5 ಪೋಸ್ಟ್ ಇದೆ. ಖಂಡಿತ ಅದರಲ್ಲಿ ನಾನು ಒಬ್ಬಳಾಗಿರ್ತೀನಿ. ನನಗೆಲ್ಲರೂ ಬೆಂಬಲ ಕೊಡ್ತಾರೆ ಅಂತ ನಂಬ್ಕೊಂಡು ನಾನು ನೆಕ್ಸ್ಟ್ ಎಲೆಕ್ಷನ್ ಬರೋ ಅಷ್ಟರಲ್ಲಿ ತುಂಬ ಜನ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ತೀನಿ ಅಂತ ಒಂದು ಭರವಸೆ ಕೊಡ್ತಾ ನಾನು ವಕೀಲರ ಪರಿಷತ್ನಲ್ಲಿ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ನನಗೆ ಕೊಟ್ಟು ಜಯಶೀಲನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ. ನನ್ನ ಪ್ರಣಾಳಿಕೆಗಳನ್ನ ನಾನು 5 ಅಜೆಂಡಾಗಳನ್ನ ಇಟ್ಕೊಂಡಿದ್ದೀನಿ. ಇದನ್ನು ಮಾಡಲೇಬೇಕು ಅಂತ. ಮೊದಲನೇದಾಗಿ ಈಗಾಗಲೇ ವೆಲ್ಫೇರ್ ಫಂಡ್ ಏನಿದೆ 8 ಲಕ್ಷ ಇದೆ, ಅದನ್ನು 25 ಲಕ್ಷಕ್ಕೆ ಹೆಚ್ಚಿಗೆ ಮಾಡಬೇಕು. ಅದರ ಬಗ್ಗೆ ನಾನು ಧ್ವನಿ ಎತ್ತುತ್ತೇನೆ. ಎರಡನೇದು ಬಂದು ನೋಟ್ರಿ ಇಲ್ಲಿವರೆಗೂ 2021 ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಯಾವುದೂ ಆಯ್ಕೆ ಮಾಡಿಲ್ಲ. ಅದರಿಂದ ನೋಟ್ರಿ ಅವ್ರಿಗೆ ಆಯ್ಕೆ ಮಾಡಬೇಕು ಅತ್ಯಂತ ತ್ವರಿತಗತಿಯಲ್ಲಿ ಅಂತ ಕೇಂದ್ರ ಸರ್ಕಾರದ ಮುಂದೆ ಇಡ್ತೇನೆ. ಹಾಗೆ ಮೂರನೇದು ಬಂದು ಯಾರೇ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ರು ಅವ್ರಿಗೆ ಒಂದು ವರ್ಷಕ್ಕೊಂದ್ಸರಿ ಒಂದು ಸಮಾರಂಭ ಮಾಡಿ ಅವ್ರಿಗೆ ನೆನಪಿನ ಕಾಣಿಕೆ ಕೊಟ್ಟು ಅವರ ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನೋದು ನನ್ನದೊಂದು ಪ್ರಣಾಳಿಕೆಯಲ್ಲಿ ಇದೆ. ಮೇಡಮ್, ನಿಮ್ಮ ವಕೀಲರ ಪರಿಷತ್ತಿಗೆ ಸ್ವಂತವಾದ ಕಟ್ಟಡ ಇಲ್ಲ. ಆ ಕಟ್ಟಡಕ್ಕೆ ಏನಾದರೂ ಡಿಮ್ಯಾಂಡ್ ನಿಮ್ಮ ಅಜೆಂಡಾದಲ್ಲಿ ಇಡ್ತಿದೆ? ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು 5 ಗುಂಟೆ ಜಮೀನನ್ನು ಮಂಜೂರು ಮಾಡಿಸ್ಕೊಂಡು ಅದರಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಮನವಿ ಇಡ್ತೇನೆ. ಪ್ರಣಾಳಿಕೆಯಲ್ಲಿ ಇನ್ನೊಂದಿದೆ, ಹೊಸದಾಗಿ ಯಾರು ವಕೀಲ ವೃತ್ತಿನ ಪ್ರಾರಂಭ ಮಾಡ್ತಾರೆ ಅವ್ರಿಗೆ ಸರಿಯಾದ ಗೈಡ್ಲೈನ್ಸ್ ಕೊಟ್ಟು ನುರಿತ ವಕೀಲರಿಂದ ಅವ್ರಿಗೆ ಒಂದು ವರ್ಕ್ಶಾಪ್ಗಳು ಮಾಡಬೇಕು ಅನ್ನೋದು ನನ್ನ ಅಜೆಂಡಾದಲ್ಲಿದೆ. ಈಗ ಮಹಿಳೆಯರಿಗೆ ಅಂತಾನೆ ರೆಪ್ರೆಸೆಂಟೇಟಿವ್ 5 ಜನ ಇರಬೇಕು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಡ್ಬಂದಿದೆ. ಆದ್ರಿಂದ ನಾವು ಕಂಟೆಸ್ಟ್ ಮಾಡಬೇಕು. ಈಗ
ಈಗ ರಿಸರ್ವೇಶನ್ ಅಂತ ಏನ್ ಕೊಟ್ಟಿಲ್ಲ, ಆದ್ರೂ ನಾವು ಪ್ರಾಮಾಣಿಕವಾಗಿ ಆಲ್ರೆಡಿ ನಾನು ಲಾಸ್ಟ್ ಅಸೋಸಿಯೇಷನ್ ಚುನಾವಣೆನೂ ಎದುರಿಸಿದ್ದೀನಿ. ನನಗೆ ಎಲ್ಲಾ ರೀತಿಯ ಅನುಭವ ಇದೆ. ಈ ಎಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಎಲ್ಲಾ ವಕೀಲರ ಮನಗೆದ್ದಿರೋದ್ರಿಂದ ನನಗೆ ಭರವಸೆ ಇದೆ, ಅವ್ರು ವೋಟ್ ಮಾಡ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅಂತ. ಆದ್ರಿಂದ ನಾನು ಕಂಟೆಸ್ಟ್ ಮಾಡಿ ಜಯ ಸಾಧಿಸ್ತೀನಿ ಅನ್ನೋದು ನನಗೊಂದು ಭರವಸೆ ಇದೆ. ಈಗ ಪ್ರಮೀಳಾ ನೇಸರ್ಗಿ ಅವರು ಮಹಿಳೆಯಾಗಿ ಈಗಾಗಲೇ ಆಯ್ಕೆಯಾಗಿದ್ರು, ಸಮರ್ಥವಾಗಿ ಆಡಳಿತ ಮಾಡಿದ್ದಾರೆ. ಈಗ ಮತ್ತೇನು ಹೊಸದಾಗಿ 5 ಜನ ರೆಪ್ರೆಸೆಂಟೇಟಿವ್ ಕಂಪಲ್ಸರಿ ಅಂತ ಇದೆ ಅಂತಿದೆಯಲ್ಲ, ಸೊ ಇದರಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ? ಹೇಗೆ, ನಿಮಗೆ ಯಾಕೆ ಮತ ಹಾಕಬೇಕು, ನಿಮ್ಮ ಸಂಖ್ಯೆ ಏನು? ಪ್ರಮೀಳಾ ನೇಸರ್ಗಿ ಮೇಡಮ್ ತುಂಬಾ ಡೈನಾಮಿಕ್ ಅವರು. ಅವರ ನಮ್ಗೆ ಇನ್ಸ್ಪಿರೇಷನ್, ಅವ್ರ ಮಾರ್ಗದರ್ಶನ ಖಂಡಿತ ತಗೊಂಡು ನಾನು ಈಗ ಈ ಹೊಸ ಆರ್ಡರ್ ಏನಾಗಿದೆ 5 ಜನ ರೆಪ್ರೆಸೆಂಟೇಟಿವ್ ಇರಲೇಬೇಕು ಅಂತ ಆರ್ಡರ್ ಆಗಿದೆ. ಅದರಲ್ಲಿ ನಾನು ಪ್ರಥಮ ಬಾರಿಗೆ ಇದರಲ್ಲಿ ಭಾಗವಹಿಸ್ತಾ ಇದ್ದೇನೆ ವಕೀಲರ ಪರಿಷತ್ ಚುನಾವಣೆಯಲ್ಲಿ. ಅವ್ರ ಮಾರ್ಗದರ್ಶನ ತಗೊಂಡು ಮುಂದಿನ ದಿನಗಳಲ್ಲಿ ನಾನು ಏನೇ ಇದರಲ್ಲಿ ಆಯ್ಕೆ ಆದ್ರೆ ಖಂಡಿತ ನಾನು ವಕೀಲ ವೃತ್ತಿಯಲ್ಲಿ ವಕೀಲರಿಗೋಸ್ಕರ ಸೇವೆ ಸಲ್ಲಿಸ್ತೇನೆ ಅಂತ ಭರವಸೆ ಇಟ್ಕೊಂಡು, ನಾನು ವಕೀಲರು ನನ್ನ ಕೈ ಬಿಡದೆ ನನ್ನನ್ನು ಗೆಲ್ಲುತ್ತಾರೆ ಬಹುಮತಗಳಿಂದ ಅಂತ ಆತ್ಮವಿಶ್ವಾಸ ಇಟ್ಕೊಂಡು ನಾನು ಇದಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಆದ್ರಿಂದ ನನ್ನ ಕ್ರಮ ಸಂಖ್ಯೆ ಬಂದು 65. ಮಂಜುಳಾ ಪಿ. ನನ್ನ ಹೆಚ್ಚಿನ ಮತಗಳ ಬಹುಮತಗಳಿಂದ ಆಯ್ಕೆ ಮಾಡಬೇಕು ಅಂತ ತಮ್ಮಲ್ಲಿ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕೊಡು ನನ್ನನ್ನು ಜಯಶೀಲನನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಮ್ರವಾಗಿ ಬೇಡಿಕೆ ಇಡ್ತಾ ಇದ್ದೇನೆ. ಧನ್ಯವಾದಗಳು.